ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ವೀಟ್ ಕಾರ್ನಿಂದ ವಡೆ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ, ರುಚಿಯಂತೂ ಅದ್ಭುತವಾಗಿರ್ತದೆ. ಇದು ಸಾಸು ಚಟ್ನಿ ಜೊತೆಗೆಲ್ಲ ತಿನ್ನೋದಕ್ಕೆ ಸೂಪರಾಗಿರ್ತದೆ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟೊಂದು ಟೇಸ್ಟಿಯಾಗಿತ್ತು. ಬನ್ನಿ ಈ ರುಚಿಕರವಾದ ಸ್ವೀಟ್ ಕಾರ್ನ್ ವಡೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ. ನೋಡಿ ಸ್ವೀಟ್ ಕಾರ್ನ್ ವಡೆ ಮಾಡೋದಕ್ಕೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀವಿ. ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀವಿ ಉಪ್ಪು ಹಾಕ್ಕೊಂಡು. ಈರುಳ್ಳಿ 2, 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಖಾರಕ್ಕೆ 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಸ್ವೀಟ್ ಕಾರ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ವಿ. ಅದನ್ನು ಸೇರಿಸ್ಕೊಂಡು ಈ ರೀತಿ ಇವಾಗ ಈರುಳ್ಳಿ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ತೊಗೊಂಡಿದ್ವಿ. ಅದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಈರುಳ್ಳಿ ಎಲ್ಲನ ಸೇರಿಸ್ಕೊಂಡು ಈಗ ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಕಡಲೆ ಹಸಿಟ್ಟು ಇಷ್ಟನ್ನು ತಗೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ 1 ಕಪ್ಪಷ್ಟು ಕಾರ್ನ್ಫ್ಲವರು ಇಲ್ಲ ಕಡಲೆ ಹಸಿಟ್ಟು ಎರಡರಲ್ಲಿ ಒಂದಾದರೂ ತಗೊಂಡು ಕಲಿಸ್ಕೊಬೇಕು. ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾಯಿಸ್ಕೊಂಡು ಚೆನ್ನಾಗಿ ಈ ರೀತಿ ಎಣ್ಣೆ ಕಾಯಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈ ಸ್ವೀಟ್ ಕಾರ್ನು, ಈರುಳ್ಳಿ, ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಕಡಲೆ ಹಸಿಟ್ಟು, ಕಾರ್ನ್ಫ್ಲವರು. ಈ ಕಾರ್ನ್ಫ್ಲವರ್ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನಾದರೂ ಸೇರಿಸ್ಕೊಬೇಕು, ಆಗ ಕ್ರಿಸ್ಪಿನೆಸ್ ಆಗಿ ಬರ್ತದೆ. ಈಗ ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಈ ರೀತಿ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಎಣ್ಣೆನೂ ಸಹ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವಿಲ್ಲಿ ಒಂದೊಂದೇ ಸ್ವಲ್ಪ ಉಂಡೆ ಮಾಡಿಕೊಂಡು ಒಂದೊಂದೇ ವಡೆ ಆಕಾರದಲ್ಲಿ ಮಾಡಿಕೊಂಡು ಕರ್ಕೊಬೇಕು. ನೀರೇನು ಹಾಕ್ಕೊಂಡು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ನೀರಿನ ಅಂಶವೂ ಇರ್ತದೆ. ನೋಡಿ ಈ ರೀತಿ ವಡೆ ಆಕಾರದಲ್ಲಿ ತಟ್ಕೊಂಡು ನಾವು ಒಂದು ಸ್ವಲ್ಪ ಕೈಗೆ ನೀರನ್ನ ಅಂಟಿಸ್ಕೊಂಡು ಈ ರೀತಿ ನೋಡಿ ಈ ರೀತಿ ವಡೆ ಆಕಾರದಲ್ಲಿ ಮಾಡಿಕೊಂಡು ಎಲ್ಲವನ್ನು ಇದೇ ರೀತಿ ಮಾಡ್ಕೊಬೇಕು. ಎಲ್ಲವನ್ನು ನೋಡಿ ಈ ರೀತಿ ಕವರ್ ಮೇಲೆ ಆಗಲಿ ಇಲ್ಲ ಬಾಳೆ ಎಲೆ ಮೇಲಾಗಲಿ ಈ ರೀತಿ ತಟ್ಕೊಂಡು ಮಾಡ್ಕೊಬೇಕು, ಆಗ ಕ್ಲೀನಾಗಿ ಬರ್ತದೆ. ನೋಡಿ ಈ ರೀತಿಯಾಗಿ ಒಂದೊಂದೇ ತೆಳುವಾಗಿ ನಿಮ್ಗೆ ಎಷ್ಟು ತೆಳು ಬೇಕೋ ದಪ್ಪ ಬೇಕೋ ನೋಡಿಕೊಂಡು ಹಾಕೊಬೋದು. ಸ್ವೀಟ್ ಕಾರ್ನ ಹಸೆದೇ ತೊಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿರೋದು, ಬೇಯಿಸ್ಕೊಬೇಕಂತ ಏನೋ ಅವಶ್ಯಕತೆ ಏನಿಲ್ಲ. ಆಲೂಗಡ್ಡೆ ಮಾತ್ರ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ತೊಗೊಬೇಕು. ತುಂಬ ಚೆನ್ನಾಗಿರ್ತದೆ ಇದು ಚಟ್ನಿ ಜೊತೆ ಇಲ್ಲ ಸಾಸ್ ಜೊತೆ ತಿನ್ನೋದಕ್ಕೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನೋಡಿ ಎಲ್ಲವನ್ನು ಒಂದೇ ಸಲ ಈ ಥರ ಹಾಕ್ಕೊಳ್ಳಿ. ದೂರ ಸ್ವಲ್ಪ ದೊಡ್ಡದಾದ ಕಡಾಯಿ ಇಟ್ಕೊಂಡು ಈ ರೀತಿಯಾಗಿ
ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಎಲ್ಲವನ್ನು 1-2 ನಿಮಿಷ ಕಾಲ ತಿರುಗಿಸ್ಕೊಡ್ಬಾರ್ದು. ಆಮೇಲಕ್ಕೆ 1-2 ನಿಮಿಷ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಡಿ, ಇಲ್ಲಾಂದರೆ ಬಿಟ್ಕೊಂಡ್ಬಿಡ್ತದೆ ಎಲ್ಲ. ಅದಕ್ಕೆ ನೋಡಿ, ಇವಾಗ ಕಲ್ಲರು ಸಹ ಚೇಂಜ್ ಆಗ್ತಾ ಬಂದಿದೆ ನೋಡಿ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ತಿರುಗಿಸ್ಕೊಟ್ಟಿದ್ವಿ ನೋಡಿ, ಎಲ್ಲವೂ ಕಲ್ಲರು ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಆಗ ಆಗಿದೆ ಅಂತ ಅರ್ಥ. ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ, ಆಗಿದೆ ಇವಾಗ ಇದು. ನೋಡಿ ಈ ರೀತಿ ಕಲ್ಲರು ಬಂದಮೇಲೆ ನಿಮಗೆ ಸ್ವಲ್ಪ ಜಾಸ್ತಿ ಕಲ್ಲರ್ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಕರ್ಕೊಳ್ಳಿ. ಇದು ಮೀಡಿಯಮ್ ಆಗಿದೆ ಕಲ್ಲರು, ಸಾಕು. ತುಂಬ ಜಾಸ್ತಿ ಆಗೋದ್ರೂ ತಿನ್ನೋಕ್ಕಾಗೋದಿಲ್ಲ ನೋಡಿ. ಇವಾಗ ಈ ರೀತಿ ಸೋಸ್ಕೊಂಡು ನಾವು ತಗೊಳ್ಳೋಣ. ಇದೇ ಥರ ಎಲ್ಲವನ್ನು ಮಾಡ್ಕೊಬೇಕಾಗುತ್ತದೆ ನೋಡಿ. ಇವಾಗ ಇದೆಲ್ಲ ಆಗಿದೆ ಅಂದರೆ ಈ ರೀತಿ ನೊರೆನೂ ಸಹ ಕಡಿಮೆ ಆಗೋಗುತ್ತೆ ನೋಡಿ. ಇವಾಗ ಇದು ಸಹ ರೆಡಿಯಾಗಿದೆ. ನಾವು ನೋಡ್ಕೊಬೇಕಷ್ಟೇ ಕಲ್ಲರು. ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನಲ್ಲಿ ನೋಡಿಕೊಂಡು ತೊಗೊಬೇಕು. ಜಾಸ್ತಿ ಕಲರ್ ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ. ಇವಾಗ ಇನ್ನೊಂದು ಟ್ರಿಪ್ ಹಾಕೊಳ್ಳೋಣ. ಇದೇ ರೀತಿ ಇನ್ನೊಂದು ಟ್ರಿಪ್ಪನ್ನು ಸೇಮ್ ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ಇದೇ ರೀತಿ ನೋಡಿ, ಫಸ್ಟ್ ಹಾಕಿರೋದು ಗೊತ್ತಾಗೋಗುತ್ತೆ, ಕಲರು ಚೇಂಜ್ ಆಗ್ತಾ ಬಂದಿರ್ತದೆ. ನಿಮಗೆ ಎಷ್ಟು ಒಂದು ಟ್ರಿಪ್ಪಲ್ಲಿ ಹಿಡಿಸುತ್ತೆ, ಎಷ್ಟು ಹಾಕ್ಬೇಕನ್ಸುತ್ತೋ ಅಷ್ಟು ಹಾಕಿ. ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡ್ರಿ, ವಡೆಗಳು ಒಡೆದೋಗುತ್ತೆ ನೋಡಿ. ಇವಾಗ ತಿರುಗಿಸ್ಕೊಡೋಣ ಒಂದು ಟ್ರಿಪ್ಪು. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ರೀತಿ ಆಗಿದೆ ಇದೂ. ನಾನು ನೋಡ್ಕೊಬೇಕು ಅಷ್ಟೇ, ಯಾವ ಸೈಡ್ ಆಗಿಲ್ವೋ ಆ ಸೈಡು ತಿರುಗಿಸ್ಕೊಡ್ಬೇಕು. ಆಗ ಒಳಗಡೆನೂ ಸಹ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗುತ್ತೆ. ತುಂಬ ದಪ್ಪಕ್ಕೆ ಹಾಕ್ಕೊಬೇಡಿ, ಆವಾಗ ಒಳಗಡೆ ಹಸಿಟ್ಟು ಥರನೇ ಇರ್ತದೆ ನೋಡಿ. ಇವಾಗ ಇದೆಲ್ಲ ಆಗ್ತಾ ಬಂದಿದೆ ನೋಡಿ. ಈಗ ತೆಗೆದುಬಿಡೋಣ ಇದನ್ನು. ಈ ರೀತಿ ನೋಡಿ, ಸ್ವೀಟ್ ಕಾರ್ನ್ ಜೋಳದಿಂದ ವಡೆ ಮಾಡಿದ್ದೀವಿ. ಗೊತ್ತೇ ಆಗೋದಿಲ್ಲ ಯಾವುದ್ರಲ್ಲಿ ಮಾಡಿದ್ದೀವಿ ಅಂತ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು. ನೀವು ಹೇಳಿದ್ರೇ ಗೊತ್ತಾಗೋದು ಇದು ಸ್ವೀಟ್ ಕಾರ್ನ್ ವಡೆ ಅಂತ ನೋಡಿ. ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದು ನೋಡಿ. ಇದು ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕಂತೂ ಸೂಪರಾಗಿರ್ತದೆ ನೋಡಿ. ಈ ರೀತಿ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ವಡೆ ರೆಡಿಯಾಗಿದೆ ನೋಡಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ. ಬಿಸಿ ಬಿಸಿಯಾದ ರುಚಿಕರವಾದ ನೋಡಿ, ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿತ್ತು ನೋಡಿ. ಸಾಸ್ ಜೊತೆ ತಿನ್ನೋದಕ್ಕೆ ಸೂಪರಾಗಿತ್ತು ನೋಡಿ. ಸಿಂಪಲಾಗಿ ಸ್ವೀಟ್ ಕಾರ್ನ್ ವಡೆ ರೆಡಿಯಾಗಿದೆ
ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಈ ರೀತಿ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ತುಂಬ ರುಚಿಕರವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.